ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಹೋಬಳಿ ಹಂತದ ಎಸ್ಡಿಎಂಸಿ ಕಾರ್ಯಾಗಾರ ಎಂ ನಲ್ಗುಟ್ಲಪಲ್ಲಿ. ಚೇಳೂರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಆದೇಶದಂತೆ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿಯಲ್ಲಿ ಒಂದು ದಿನದ ಹೋಬಳಿ ಹಂತದ ಎಸ್ಡಿಎಂಸಿ ಕಾರ್ಯಾಗಾರವನ್ನು ಮಂಗಳವಾರದಂದು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗೇಪಲ್ಲಿ ಬಿಇಒ ಎನ್ ವೆಂಕಟೇಶಪ್ಪನವರು ವಹಿಸಿದ್ದು, ಬಿಇಒ ಹಾಗೂ ಬಾಗೇಪಲ್ಲಿ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ರವರು ಇತರೆ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಬಿಇಒ ಎನ್ ವೆಂಕಟೇಶಪ್ಪ ಮಾತನಾಡಿ, ಸಮುದಾಯದ ಸಹಭಾಗಿತ್ವದಿಂದ ಶಾಲೆಗಳ ಅಭಿವೃದ್ಧಿ ಸಾಧ್ಯ ಎಂದರು. ಅದಷ್ಟೇ ಅಲ್ಲದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಹಾಗಾಗಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಅಪಾರವಾಗಿದೆ ಎಂದರು. ತದನಂತರ ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ರವರು ಮಾತನಾಡುತ್ತಾ ಎಸ್ಡಿಎಂಸಿ ಕಮಿಟಿಯ ಉದ್ದೇಶ, ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸಬೇಕು ಎಂದರು. ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲರಿಗೂ ಉತ್ತಮ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಚೇಳೂರು ನೋಡಲ್ ಅಧಿಕಾರಿ ಬಿಆರ್ಪಿ ನಸರುದ್ದೀನ್, ಚೇಳೂರು ಇಸಿಒ ಟಿ ಮಂಜುನಾಥ್, ಸಿಆರ್ಪಿ ವಿಜಯಕುಮಾರ್, ಕೆ ಮಂಜುನಾಥ್, ಸಮೀವುಲ್ಲಾ ಹಾಗೂ ಎಂ ನಲ್ಗುಟ್ಲಪಲ್ಲಿ, ಪಾಳ್ಯಕೆರೆ, ಸೋಮನಾಥಪುರ ಕ್ಲಸ್ಟರ್ಗಳ ಮುಖ್ಯ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಜರಿದ್ದರು. ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಹೆಡ್ ಮಾಸ್ಟರು ಮೂರು ಜನ ನಾವು ಒಂದು ಶಾಲೆಯಿಂದ ಕರೆಸಿ ನಾವು ಒಂದು ತರಬೇತಿಯನ್ನು ಆಯೋಜನೆ ಮಾಡಬೇಕಂತೇಳಿ ಮಾನ್ಯ ನಿರ್ದೇಶಕರು DSRT ಅವರ ನಿರ್ದೇಶನದಂತೆ ನಾವು ತಂದುಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ CRC ವೆಂಕಟರಾಮ್ ಅವರೇ ಮತ್ತು ಇಲ್ಲಿನ ಒಂದು RPಗಳಾಗಿ ಬಂದಿರ್ತಕ್ಕಂಥ ಬಸವರಾಜ್, ಈ ವ್ಯಾಪ್ತಿಯ CRPಗಳಾಗಿರ್ತಕ್ಕಂತಹ ನಮ್ಮ ವಿಜಯ್ ಅವರೇ, ಈ ವ್ಯಾಪ್ತಿಯ ನಲ್ಗುಟ್ಲಪಲ್ಲಿ CRP ವಿಜಯ್ ಅವರೇ ಮತ್ತು ಪಾಳ್ಯಕೆರೆಯ ಮಂಜುನಾಥ್ ಅವರೇ, ಸುರೇಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂತಹ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ, ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಇಲ್ಲಿ ಫೋಟೋ ತೆಗೆದಿರ್ತಕ್ಕಂಥ ಟೀಚರ್ಸ್. ಈಗ ಪ್ರಮುಖವಾಗಿ ಇವತ್ತು ಪ್ರಾಸ್ತಾವಿಕವಾಗಿ ಒಂದೆರಡು ವಿಷಯ ಹೇಳಿದ್ದಾರೆ. ಜೊತೆಗೆ ನೀವು ನಮ್ಮ ಜೊತೆ ಬಂದು ಕೂತ್ಕೊಳ್ಳೋದೇ ನಮಗೆ ಒಂದು ರೀತಿಯಲ್ಲಿ ಸಹಕಾರ, ವಿಶ್ವಾಸ ಇದೆ. ನಿಮ್ಮ ಶಾಲೆ ಬಗ್ಗೆ ನಿಮಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಆತ್ಮೀಯತೆ ಇದೆ ಅನ್ನೋದು ನಮಗೆ ತೋರಿಸುತ್ತೆ. ನೀವು ಯಾರೋ ಒಬ್ಬ ಫೋರ್ಸಿಂದ ಬಂದಿದ್ದೀರಾ, ಇನ್ನೊಂದು ಮತ್ತೊಂದು ಏನಾದರೂ ಹಾಕ್ಕೊಳ್ಳಿ, ಇವತ್ತು ನೀವು ಬಂದಿದ್ದೀರಾ, ಖಂಡಿತವಾಗ್ಲೂ ನಮಗೆ ಸಂತೋಷ ಆಗುತ್ತೆ. ಯಾಕಂತೇಳಿದ್ರೆ ಈಗಾಗಲೇ ನಾವು ಪಾತ್ಪಾಳ್ಯದಲ್ಲೂ ಕೂಡ ಇದನ್ನು ಉದ್ಘಾಟನೆ ಮಾಡಿ ಬಂದಿವಿ. ನಮ್ಮ ಎಲ್ಲರ ಸುಮಾರು ಸಂಖ್ಯೆಯಲ್ಲಿ ಬಂದಿದ್ರು ಅಲ್ಲೂ ಕೂಡ. ನಾವೊಂದು 2 ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೀವಿ. ಏನಂದರೆ, ನಮ್ಗೆ ಸ್ವತಂತ್ರ ಬರೋದಕ್ಕಿಂತ ಮೊದಲೇ 3 ವರ್ಷಗಳ ಹಿಂದೆಯೇ ಕೇರಳದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಶಿಕ್ಷಣ ವ್ಯವಸ್ಥೆ ಒಳಗಡೆ ಪಬ್ಲಿಕ್ಸ್ ಇನ್ವಾಲ್ವ್ ಆದರೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಸುಮಾರು ನಮ್ಮ ಸ್ವತಂತ್ರ ಬರೋಕ್ಕಿಂತ 3 ವರ್ಷದ ಮುಂಚೆನೇ ಅಲ್ಲಿ ಇದನ್ನು ತಂದರು. ಆವತ್ತಿಂದ ಬೇರೆ ರೀತಿಯ ವಿಧಾನಗಳಲ್ಲಿ ನಾವು ಪಬ್ಲಿಕ್ಸನ್ನು ಅಂದರೆ ಸಾರ್ವಜನಿಕರನ್ನು ನಮ್ಮ ಶಾಲಾ ಶಿಕ್ಷಣ ವ್ಯಾಪ್ತಿ ಒಳಗಡೆ ತೊಗೊಂಡ್ಬಂದು ಇದು ನಾವು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿದ್ದರೆ ಯಾರ್ಯಾರ ಪಾತ್ರ ಇಂಪಾರ್ಟೆಂಟು, ಬರೀ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು ಮಾತ್ರ ಕೆಲಸ ನಿರ್ವಹಿಸಿದರೆ ಸಾಕಾಗಲ್ಲ. ಸಾರ್ವಜನಿಕರು ಇನ್ವಾಲ್ವ್ ಆಗಬೇಕು. ಪಬ್ಲಿಕ್ಸ್ ಯಾವಾಗ ಇನ್ವಾಲ್ವ್ ಆಗ್ತಾರೋ ಅವ್ರಿಗೆ ಎಂತಹ ಶಿಕ್ಷಣ ಬೇಕು, ಎಂತಹ ಒಂದು ವ್ಯವಸ್ಥೆ ಇರಬೇಕು ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದರೆ, ಇವತ್ತು ತಾವೆಲ್ಲರೂ ಬಂದಿದ್ದೀರಾ, ಯಾರೋ ಬರ್ತಾರೆ ಅಂತ 1-2 ವಿಷಯ ಹೇಳ್ತಾರೆ, ಹೋಗೋಣ ಸುಮ್ಮನೆ ಕೂತ್ಕೊಂಡು ಎಲ್ಲರೂ ಹೋಗೋಣ ಅಷ್ಟೇ ಅಲ್ಲ. ತಮಗೆ ಒಂದು ಬದ್ಧತೆ ಇದೆ, ಒಂದು ಅವಕಾಶ ಇದೆ. ಇವತ್ತು ನೀವು SDMC ಅಧ್ಯಕ್ಷರುಗಳಾಗಿ, ಸದಸ್ಯಗಳಾಗಿ ಆಗಿರ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ಪುಣ್ಯ. ಯಾಕಂತೇಳಿದ್ರೆ ಇವತ್ತು ಮಕ್ಕಳಿದಾರಲ್ಲ, ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಅವರು ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕಾಗಿದ್ದರೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾಗಿದ್ದರೆ ಈಗಿನ ಮಕ್ಕಳೇ ಬೆಳೆದು ದೊಡ್ಡವರಾಗವು. ಈಗ ತಾವು ಎಲ್ಲರೂ ಮಕ್ಕಳಾಗಿದ್ದೀರಿ, ನೀವೆಲ್ಲರೂ ಕೂಡ ಈ ಒಂದು ಲೆವೆಲ್ಗೆ ಬೆಳೀತೀರಾ ಅಂತ ನಿಮ್ಗೇನಾದ್ರು ಮೊದಲು ಗೊತ್ತಿತ್ತಾ? ಈಗ ಒಳ್ಳೆ ಸಣ್ಣ ಓದೋ ಹುಡುಗರೆಲ್ಲ ಚಿಕ್ಕದಾಗಿರ್ತಾರೆ, ನಾಳೆ ಬೆಳೆದು ಅವ್ರು ಏನಾಗ್ತಾರೋ ಗೊತ್ತಿಲ್ಲ. ಒಳ್ಳೆ ಆಫೀಸರ್ಸ್ ಆಗ್ಬೋದು, ಒಳ್ಳೆ ವಿಜ್ಞಾನಿಗಳಾಗ್ಬೋದು, ಒಳ್ಳೆ ಇತಿಹಾಸಕಾರರಾಗ್ಬೋದು, ಒಳ್ಳೆಯ ಸೈಂಟಿಸ್ಟ್ಸ್ ಆಗ್ಬೋದು, ಒಳ್ಳೆಯ ರೈತರಾಗ್ಬೋದು, ಒಳ್ಳೆ ಪೊಲಿಟಿಷಿಯನ್ಸ್ ಆಗ್ಬೋದು, ಒಳ್ಳೆ KAS ಆಫೀಸರ್ಸ್ ಆಗ್ಬೋದು, ಒಳ್ಳೆ IAS ಆಫೀಸರ್ಸ್ ಆಗ್ಬೋದು. ಯಾರೇನಾಗ್ತಾರೆ ಗೊತ್ತಾಗಲ್ಲ ಸಣ್ಣ ಮಕ್ಕಳು ಓದುವಾಗ.
ಅಂಥ ಮಕ್ಕಳಿಗೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡೋದಕ್ಕೆ ನಿಮ್ದೊಂದು ಸಮಿತಿ ಇದೆ. ಸಮಿತಿಯಲ್ಲಿ ನೀವೇನೇನು ಮಾಡಬೇಕು ಅನ್ನೋದು ಈ ತರಬೇತಿಯಲ್ಲೆಲ್ಲ ಹೇಳ್ತಾರೆ. ನೀವು ಯಾವಾಗ ತಿಂಗಳಿಗೊಂದ್ಸಲಿ ಸಭೆ ಕರೆದಾಗ ಬರಲೇಬೇಕು. ಅವರು ಡಿಸ್ಟರ್ಬ್ ಅವರು ನೀವು ನಮ್ಮ ಶಾಲೆಗೆ ಬಂದರೆ ಅದೇ ನಮಗೆ ಪುಣ್ಯ. ಹೇಗೆ ಅಂದರೆ ಈಗ ನಿಮ್ಮೂರು ಶಾಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರಬೇಕು, ಯಾವ ರೀತಿಯ ಶಿಕ್ಷಣ ಬೇಕು, ನಮಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಬರ್ತಾ ಇದೆ, ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇವೆ, ನೀವು ನಾವು ನಮ್ಮ ಟೀಚರ್ಸು ಇಬ್ಬರು ಒಂದಾದರೆ ಆ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲೇ ಮುಂದೆ ತರೋದಕ್ಕೆ ಒಂದು ಅವಕಾಶ ಸಿಗ್ತದೆ ನಮಗೆ ಅಲ್ವಾ. ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ. ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏನಂದ್ರೆ ಮೀಟಿಂಗ್ಗಳು ಕರೆದಾಗ ಬರ್ತಕ್ಕಂಥದ್ದು, ಯಾರಾದರೂ ಶಾಲೆಗೆ ಬರ್ತಾ ನಿಂತೋದ್ರೆ OYC ಮಕ್ಕಳಿರ್ತಾರೆ, ಮಕ್ಕಳನ್ನ ಮೇನ್ ಸ್ಟ್ರೀಮ್ ತರ್ತಕ್ಕಂಥದ್ದು. ಮೇನ್ ಸ್ಟ್ರೀಮ್ಗೆ ಅಂತ ಹೇಳಿದ್ರೆ ಶಾಲೆಗೆ ಬರ್ತಾ ನಿಂತು ಹೋಗ್ತಾರಲ್ಲ ಅವ್ರನ್ನ ಶಾಲೆಗೆ ಕರ್ತಿರೋದು. ಮತ್ತು ಶಾಲೆಗೆ ಏನಾದರೂ ಸೌಲಭ್ಯಗಳು ಬಂದಾಗ ನಾವು ಕೂತ್ಕೊಂಡು ಸಹಕಾರ ತಗೊಳ್ಳೋದು, ಇವೆಲ್ಲವನ್ನು ಕುರಿತು ನೀವು ಮಾಡ್ತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಆಮೇಲೆ ಮಧ್ಯಾಹ್ನ ಬಿಸಿ ಊಟ ಮಾಡ್ತಾ ಇರ್ತೀರ, ಆವಾಗ ಬರೋದು. ನಾನು ಸುಮ್ಮನೆ ತಮಾಷೆಗಂದೆ ಆವಾಗ ಹೋಗ್ತಾರೆ ಅಂತ. ನೀವು ಯಾವಾಗ ಬಂದರೂ ಕೂಡ ನಮ್ಗೆ ಸಂತೋಷನೇ. ಬಂದು ಅಟ್ಲೀಸ್ಟ್ ತರಕಾರಿ ಇನ್ನೊಂದು ಮತ್ತೊಂದು ಮಕ್ಕಳಿಗೆ ಕೆಲವು ಗ್ರಾಮಗಳಲ್ಲಿ ನೀವು ಬರೀ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಚೆಕ್ ಮಾಡಿ, ಮೇಸ್ಟ್ರನ್ನ ಚೆಕ್ ಮಾಡಿ ಅಂತೆಲ್ಲ ಹೇಳಲ್ಲ ನಾವು. ನೀವು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಅಂದರೆ ಅವರು ಚೆನ್ನಾಗಿರ್ತಾರೆ. ಯಾಕಂತ ಹೇಳಿದ್ರೆ ಈ ಗ್ರಾಮ ನಿಮ್ಮದು, ಈ ಗ್ರಾಮದ ಜಾಗ ನಿಮ್ಮದು, ಈ ಬಿಲ್ಡಿಂಗ್ ನಿಮ್ಮದು, ಮಕ್ಕಳು ನಿಮ್ಮವರೇ. ಮೇಸ್ಟ್ರು ಮಾತ್ರ ಆಚೆಯಿಂದ ಬರ್ತಾರೆ. ಅವ್ರು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅವರು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿರ್ತಾರೆ. ನೀವು ಬಂದಾಗ